ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರ ದಾಳಿ ಘಟನೆಯನ್ನು ಭಾರತ ಗಂಭೀರವಾಗಿ ತೆಗೆದುಕೊಂಡಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮೂಲಕ ಪ್ರತ್ಯುತ್ತರ ತೆಗೆದುಕೊಂಡಿತ್ತು. ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿದೆ. ಕಟ್ಟೆಚ್ಚರದೊಂದಿಗೆ ಸೇನೆಯನ್ನು ಸಜ್ಜುಗೊಳಿಸುತ್ತಿದೆ. ಒಂದು ವೇಳೆ ಭಾರತವು ಸರ್ಜಿಕಲ್ ಸ್ಟ್ರೈಕ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದರೆ ಪಾಕಿಸ್ತಾನದಿಂದಲೂ ಕೂಡ ಪ್ರತಿಕ್ರಿಯೆ ಬರುವ ಸಾಧ್ಯತೆ ಇದೆ. ಇದು ಎರಡು ದೇಶಗಳ ನಡುವಿನ ಪೂರ್ಣ ಪ್ರಮಾಣದ ಯುದ್ಧಕ್ಕೂ ಕೂಡ ಕಾರಣವಾದರೂ ಅಚ್ಚರಿಯಿಲ್ಲ. ಯುದ್ಧವಾದರೆ ಪಾಕಿಸ್ತಾನವನ್ನು ಭಾರತ ಸುಲಭವಾಗಿ ಸೋಲಿಸಬಹುದು ಎಂದು ಹೇಳಲಾಗ್ತಾ ಇದೆ. ಹಾಗಿದ್ರೆ ಭಾರತ ಮತ್ತು ಪಾಕಿಸ್ತಾನದ ಸೇನಾ ಬಲಾಬಲ ಹೇಗಿದೆ ಎಂಬುದರ ಕುರಿತಾದಂತಹ ಕಂಪ್ಲೀಟ್ ಆದ ರಿಪೋರ್ಟನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ DDU ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಹೇಗಿದೆ ಪಾಕಿಸ್ತಾನದ ಮಿಲಿಟರಿ ಶಕ್ತಿ? ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡರೆ ಅಮೆರಿಕ ಮೊದಲ ಸ್ಥಾನದಲ್ಲಿ ಬರುತ್ತದೆ. ಚೀನಾ, ರಷ್ಯಾ ಬಳಿಕ ಭಾರತ 4ನೇ ಸ್ಥಾನದಲ್ಲಿದೆ. ಈ ಸಾಲಿನಲ್ಲಿ ಪಾಕಿಸ್ತಾನ 9ನೇ ಸ್ಥಾನದಲ್ಲಿದೆ. ವಿಶ್ವದ 9ನೇ ಶಕ್ತಿಶಾಲಿ ಮಿಲಿಟರಿ ರಾಷ್ಟ್ರವಾಗಿದೆ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನವನ್ನು ಸುಲಭವಾಗಿ ಮಣಿಸುವುದು ಭಾರತಕ್ಕೆ ಅಷ್ಟೊಂದು ಸುಲಭ ಅಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಭಾರತದ ಸೈನಿಕರ ಸಂಖ್ಯಾಬಲ ಏನು ಅಂತ ನೋಡ್ತಾ ಹೋಗೋದಾದರೆ, ಭಾರತದಲ್ಲಿ ಕರ್ತವ್ಯ ನಿರತ ಸೈನಿಕರ ಸಂಖ್ಯೆ 14.80 ಲಕ್ಷ ಇದೆ. ಇದರಲ್ಲಿ ಸೇನಾಪಡೆಯಲ್ಲಿ 12.30 ಲಕ್ಷ ಸೈನಿಕರಿದ್ದರೆ ವಾಯುಪಡೆಯಲ್ಲಿ 1,39,576 ಮಂದಿ ಹಾಗೂ ನೌಕಾಪಡೆಯಲ್ಲಿ 67,228 ಮಂದಿ ಸೈನಿಕರಿದ್ದಾರೆ. ಇದರ ಜೊತೆಗೆ ಮೀಸಲು ಪಡೆಯಲ್ಲಿ 11.5 ಲಕ್ಷ ಹಾಗೂ ಅರೆ ಮಿಲಿಟರಿ ಪಡೆಗಳಲ್ಲಿ 13 ಲಕ್ಷ ಯೋಧರಿದ್ದಾರೆ. ಸುಮಾರು 40 ಲಕ್ಷದಷ್ಟು ಯೋಧರು ದೇಶಕ್ಕಾಗಿ ಹೋರಾಡಲು ಸಜ್ಜಾಗಿದ್ದಾರೆ. ಹಾಗಿದ್ರೆ ಪಾಕಿಸ್ತಾನದ ಸೈನಿಕರ ಬಲ ಹೇಗಿದೆ ಅಂತ ನೋಡೋದಾದರೆ, ಭಾರತದ ಬಳಿ ಬರೋಬ್ಬರಿ 40 ಲಕ್ಷ ಸೈನಿಕರ ಸಂಖ್ಯೆಗೆ ಪ್ರತಿಯಾಗಿ ಪಾಕಿಸ್ತಾನದ ಬಳಿ ಸಕ್ರಿಯ ಸೈನಿಕರು ಮತ್ತು ಮೀಸಲು ಸೈನಿಕರು ಒಟ್ಟಾರೆಯಾಗಿ ಸೇರಿ ಕೇವಲ 12 ಲಕ್ಷದಷ್ಟು ಯೋಧರಿದ್ದಾರೆ. ಪಾಕಿಸ್ತಾನಕ್ಕೆ ಚೀನಾದ ಬಲ. ಹೌದು, ಭಾರತಕ್ಕೆ ಹೋಲಿಸಿದರೆ ಪಾಕಿಸ್ತಾನದ ಡಿಫೆನ್ಸ್ ಬಜೆಟ್ ಬಹಳ ಕಡಿಮೆ. ಆದರೆ ಹಲವು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಭಾರತಕ್ಕೆ ಸಮೀಪದಷ್ಟು ಸಂಖ್ಯೆಯಲ್ಲಿ ಶಸ್ತ್ರಾಸ್ತ್ರ ಹೊಂದಿದೆ. ಯುದ್ಧದಲ್ಲಿ ಬಹಳ ಮಹತ್ವದ್ದಾಗಿರುವ ಏರ್ಕ್ರಾಫ್ಟ್ ಮಿಸೈಲ್ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಚೀನಾ ಸರಬರಾಜು ಮಾಡುತ್ತದೆ. ಕೆಲವು ಶಸ್ತ್ರಾಸ್ತ್ರಗಳು ಚೀನಾ ಸಹಯೋಗದಲ್ಲಿ ಪಾಕಿಸ್ತಾನದಲ್ಲೂ ತಯಾರಾಗುತ್ತಿರುವುದುಂಟು. ಹೀಗಾಗಿ ಕಡಿಮೆ ಬಜೆಟ್ನಲ್ಲೂ ಪಾಕಿಸ್ತಾನ ಸಾಕಷ್ಟು ಯುದ್ಧಾಸ್ತ್ರಗಳನ್ನು ಸಜ್ಜುಗೊಳಿಸಿಕೊಂಡಿದೆ. ಭಾರತ ಪಾಕಿಸ್ತಾನದ ಭೂಮಿಯ ಮೇಲಿನ ಯುದ್ಧ ಸಾಮರ್ಥ್ಯ ಹೇಗಿದೆ ಅಂತ ನೋಡೋದಾದರೆ, ಲ್ಯಾಂಡ್ ವಾರ್ಫೇರ್ಸ್ ಅಥವಾ ನೆಲದಲ್ಲಿನ ಯುದ್ಧದಲ್ಲಿ ಬ್ಯಾಟಲ್ ಟ್ಯಾಂಕ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಭಾರತದಲ್ಲಿ 3,500 ಟ್ಯಾಂಕ್ಗಳಿವೆ. ಪಾಕಿಸ್ತಾನದ ಬಳಿ 2,500ರಷ್ಟು ಟ್ಯಾಂಕ್ಗಳಿವೆ. ಭಾರತದ T-90 ಭೀಷ್ಮ ಟ್ಯಾಂಕ್ಗಳು ಪಾಕಿಸ್ತಾನದ ಬಳಿರುವ ಟ್ಯಾಂಕ್ಗಳಿಗಿಂತಲೂ ಬಲಿಷ್ಠವಾಗಿವೆ. ನೆಲದಲ್ಲಿ ನಿಂತ ಎದುರಾಳಿಗಳ ಮೇಲೆ ದಾಳಿ ಮಾಡಲು ಬ್ಯಾಟಲ್ ಟ್ಯಾಂಕ್ಗಳ ಜೊತೆಗೆ ಆರ್ಟಿಲರಿ ಅಥವಾ ಮದ್ದುಗುಂಡುಗಳ ಅವಶ್ಯಕತೆ ಇದೆ. ಭಾರತದ ಬಳಿ S-15 ಶ್ರೇಣಿಯ 155 mm 180 ಹೋವಿಟ್ಟರ್ ಗನ್ಗಳಿವೆ. ಪಾಕಿಸ್ತಾನದ ಬಳಿ ಇದೇ ಶ್ರೇಣಿಯ ಚೀನಿ ನಿರ್ಮಿತ ಆರ್ಟಿಲರಿಗಳಿವೆ. ಭಾರತ ಪಾಕಿಸ್ತಾನ ನಡುವಿನ ವಾಯುಪಡೆಯ ಸಾಮರ್ಥ್ಯ. ಎರಡೂ ದೇಶಗಳ ನಡುವಿನ ಯುದ್ಧದಲ್ಲಿ ನೆಲದ ಮೇಲಿನ ಹೋರಾಟಕ್ಕಿಂತ ಪ್ರಮುಖವಾದದ್ದು ಮತ್ತು ಪರಿಣಾಮಕಾರಿಯಾಗಬಲ್ಲದ್ದು ಅಂದರೆ ಅದು ವಾಯುಯುದ್ಧ. ಈ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಭಾರತವು ಪಾಕಿಸ್ತಾನಕ್ಕಿಂತ ಒಂದು ಹೆಜ್ಜೆ ಮುಂದಿದೆ. ಭಾರತದ ವಾಯುಪಡೆಯ ಬಳಿ 606 ಯುದ್ಧ ವಿಮಾನಗಳಿವೆ. ಇದರಲ್ಲಿ 272 ಸುಖೋಯ್ 30 ವಿಮಾನಗಳಿವೆ. ಫ್ರಾನ್ಸ್ ನಿರ್ಮಿತ 36 ರಫೇಲ್ ಹಾಗೂ HAL ನಿರ್ಮಿತ 120 ತೇಜಸ್ ಏರ್ಕ್ರಾಫ್ಟ್ಗಳೂ ಇವೆ. ಇನ್ನು ಪಾಕಿಸ್ತಾನದ ಬಳಿ 387 ಫೈಟರ್ ಜೆಟ್ಗಳಿವೆ. ಇದರಲ್ಲಿ ಹೆಚ್ಚಿನವರು ಚೀನಾದಿಂದ ನೀಡಲಾದ JF-17 ಯುದ್ಧ ವಿಮಾನಗಳಾಗಿವೆ. ಭಯೋತ್ಪಾದಕರ ವಿರುದ್ಧ ಹೋರಾಡಲು ಅಮೆರಿಕ ನೀಡಿದ F-16 ಜೆಟ್ಗಳು ಪಾಕಿಸ್ತಾನದ ಬಳಿ ಇವೆ. ಸುಖೋಯ್ಗಿಂತಲೂ ಪಾಕಿಸ್ತಾನದ F-16 ಜೆಟ್ಗಳು ಹೆಚ್ಚು ಶಕ್ತಿಶಾಲಿ ಎನಿಸಿಕೊಂಡಿವೆ. ಆದರೆ ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನದ ಮುಂದೆ F-16 ಏನೂ ಅಲ್ಲ. ಅಷ್ಟೇ ಅಲ್ಲ, ಭಾರತದ ಬಳಿ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. 400 ಕಿಲೋಮೀಟರ್ ದೂರದವರೆಗೂ ಇದು ಪ್ರತಿರೋಧ ಸಾಮರ್ಥ್ಯವನ್ನು ಹೊಂದಿದೆ.
ಪಾಕಿಸ್ತಾನದ ಬಳಿ HQ-9B ಎನ್ನುವ ಡಿಫೆನ್ಸ್ ಸಿಸ್ಟಮ್ ಇದ್ದು ಇದು 250 ಕಿಲೋಮೀಟರ್ ಕವರೇಜ್ ಅನ್ನು ಹೊಂದಿದೆ. ಭಾರತ ಪಾಕಿಸ್ತಾನದ ನೌಕಾಪಡೆ ಸಾಮರ್ಥ್ಯ. ಹೌದು, ಪಾಕಿಸ್ತಾನಕ್ಕಿಂತಲೂ ಭಾರತದ ನೌಕಾಪಡೆ ಸರ್ವ ವಿಧದಲ್ಲೂ ಬಲಿಷ್ಠವಾಗಿದೆ. ಭಾರತದ ನೌಕಾಪಡೆಯಲ್ಲಿ 150 ಯುದ್ಧದ ಹಡಗುಗಳಿವೆ. ಚೀನಾವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ನೌಕಾಪಡೆಯನ್ನು ಅಭಿವೃದ್ಧಿ ಮಾಡಿದೆ. ಹೀಗಾಗಿ ಪಾಕಿಸ್ತಾನವು ಈ ಕ್ಷೇತ್ರದಲ್ಲಿ ಭಾರತಕ್ಕೆ ಸರಿಸಾಟಿಯಾಗುವುದು ಕಷ್ಟ. ನ್ಯೂಕ್ಲಿಯರ್ ವಾರ್ ಹೆಡ್ ಭಾರತ ಪಾಕ್ ಸರಿಸಮ. ಹೌದು, ಪರಮಾಣು ದಾಳಿಯ ಸಂದರ್ಭ ಬಂದಾಗ ವಾರ್ ಹೆಡ್ ಮುಖ್ಯವಾಗುತ್ತದೆ. ಭಾರತದ ಬಳಿ 172 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಆದರೆ ಪಾಕಿಸ್ತಾನದ ಬಳಿ 170 ವಾರ್ ಹೆಡ್ಗಳಿವೆ. ಭಾರತವು ವಾರ್ ಹೆಡ್ಗಳನ್ನು ಕೊಂಡೊಯ್ಯಲು ಅಗ್ನಿ 5, ಪೃಥ್ವಿ 2 ಕ್ಷಿಪಣಿಗಳನ್ನು ಹೊಂದಿದೆ. ಆದರೆ ಯುದ್ಧದಲ್ಲಿ ಅಣ್ವಸ್ತ್ರವನ್ನು ಯಾವುದೇ ದೇಶ ಬಳಕೆ ಮಾಡಿದರೂ ಅದು ಶಸ್ತ್ರ ಸಂಹಾರದ ಜೊತೆಗೆ ಆತ್ಮ ಸಂಹಾರವಾದಂತೆ, ಭೂಮಿಗೆ ಸಂಚಕಾರ ತಂದಂತೆ. ಹೀಗಾಗಿ ಪರಮಾಣು ಅಸ್ತ್ರ ಬಳಕೆ ಕಡಿಮೆ ಸಾಧ್ಯ. ಒಟ್ಟಾರೆಯಾಗಿ ಎರಡೂ ದೇಶಗಳ ನಡುವಿನ ಸೇನಾ ಸಾಮರ್ಥ್ಯವನ್ನು ಗಮನಿಸಿದರೆ ಭಾರತಕ್ಕೆ ಪಾಕಿಸ್ತಾನ ಯಾವುದೇ ವಿಭಾಗದಲ್ಲಿಯೂ ಕೂಡ ಸರಿಸಮನಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಆದರೆ ಪಾಕಿಸ್ತಾನಕ್ಕೆ ಚೀನಾದ ಬೆಂಬಲ ಇರುವುದರಿಂದ ಭಾರತಕ್ಕೆ ಪ್ರತ್ಯುತ್ತರ ನೀಡುವ ಸಾಧ್ಯತೆ ಇದೆ.